ನಮಸ್ಕಾರ. ನನ್ನ ಹೆಸರು ಮುನಿರಾಜ್ ಬಿ, ವಕೀಲರು, HD ಕೋಟೆ. ಭಾರತದಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಏಕೆ ಆಚರಿಸಲಾಯಿತು, ಅದರ ಇತಿಹಾಸವೇನು, ಅದನ್ನು ಏಕೆ ಆಚರಿಸಲಾಗುತ್ತಿದೆ ಎಂಬುದರ ಬಗ್ಗೆ ತಿಳಿಸಲಾಗುತ್ತದೆ. ಆಗಸ್ಟ್ 15ರಂದು ಭಾರತದಲ್ಲಿ ಸ್ವತಂತ್ರ ದಿನವನ್ನು ಏಕೆ ಆಚರಿಸುತ್ತೇವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಮ್ಮಲ್ಲಿ ಹೆಚ್ಚಿನವರಿಗೆ ಈ ದಿನದ ಮಹತ್ವ ತಿಳಿದಿದ್ದರೂ ಈ ದಿನದ ಮಹತ್ವವನ್ನು ನಾವು ಹೆಚ್ಚಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆಗಸ್ಟ್ 15ರಂದು ಭಾರತವು ಬ್ರಿಟಿಷ್ ಸಾಮ್ರಾಜ್ಯದಿಂದ ಕಳೆದು ಹೋದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಈ ದಿನದ ಬಗ್ಗೆ ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮಾತ್ರವಲ್ಲ, ನಾವು ಹೊಂದಿರುವ ಹಕ್ಕು ಕೂಡ ಆಗಿದೆ. ಸ್ವತಂತ್ರ ದಿನದ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಳ್ಳಬೇಕಾದರೆ ಭಾರತದಲ್ಲಿ ಸ್ವತಂತ್ರ ದಿನವನ್ನು ಹೇಗೆ ಆಚರಿಸಲಾಗುತ್ತದೆ ಎಂಬುದರ ಕುರಿತು ನೀವು ತಿಳಿದುಕೊಳ್ಳಬೇಕಾದುದು ಬಹಳಷ್ಟು ಇವೆ. ಸ್ವತಂತ್ರ ದಿನದ ಇತಿಹಾಸ, ಅದರ ಹಿನ್ನೆಲೆಯನ್ನು ನೋಡುವುದಾದರೆ, ಸ್ವತಂತ್ರ ದಿನದ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ, ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ವರ್ಷಗಳ ಕಾಲ ಗುಲಾಮಗಿರಿ ಮತ್ತು ಗುಲಾಮಗಿರಿಯ ನಂತರ ಭಾರತವು ಅಂತಿಮವಾಗಿ 1947ರಲ್ಲಿ ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಇದು ಮಹಾತ್ಮ ಗಾಂಧೀಜಿಯವರು ನಡೆಸಿದ ಸ್ವತಂತ್ರ ಚಳುವಳಿಯ ನಂತರವೇ ಯಶಸ್ವಿಯಾಯಿತು. ಪ್ರತಿರೋಧಕ ಅಂದರೆ ಸಂದೇಶಗಳೊಂದಿಗೆ ಈ ನಿಸ್ವಾರ್ಥ ಯತ್ನದಲ್ಲಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ರಾಣಿ ಲಕ್ಷ್ಮೀಬಾಯಿ, ಬಾಲ ಗಂಗಾಧರನಾಥ್ ತಿಲಕ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಮುಂತಾದ ಅನೇಕ ಜನರು ಭಾಗಿಯಾಗಿದ್ದರು. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆಯಲು ಅನೇಕ ತ್ಯಾಗಗಳನ್ನು ಮಾಡಬೇಕಾಯಿತು. ಏಕೆಂದರೆ ಅವರು ತಮ್ಮ ದೇಶವನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು ಮತ್ತು ಅದರಲ್ಲಿರುವ ಎಲ್ಲ ಜನರು ಕಾಳಜಿಯನ್ನು ವಹಿಸುತ್ತಿದ್ದರು. ಸ್ವತಂತ್ರ ದಿನಾಚರಣೆಗೆ ಕಾರಣವಾದ ಪ್ರಮುಖ ಘಟನೆಗಳನ್ನು ಈ ಕೆಳಗಿನಂತೆ ಹೇಳುತ್ತೇನೆ. ಮೊದಲನೇದಾಗಿ 1857ರ ದಂಗೆ, ಹಾಗೆ 1855ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, 1915ರಲ್ಲಿ ಭಾರತಕ್ಕೆ ಮಹಾತ್ಮ ಗಾಂಧಿಯವರ ಮರಳುವಿಕೆ, 1919ರಲ್ಲಿ ಲಕ್ನೋ ಒಪ್ಪಂದ, ಹಾಗೆ 1917ರಲ್ಲಿ ಚಂಪಾರಣ್ ಸತ್ಯಾಗ್ರಹ, ಹಾಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಅಸಹಕಾರ ಚಳುವಳಿ, ಸುಭಾಷ್ ಚಂದ್ರ ಬೋಸ್ ಭಾರತಕ್ಕೆ ಮರಳಿದ್ದರು, ಜನವರಿ 26, 1930ರಂದು ಪೂರ್ಣ ಸ್ವರಾಜ್ಯ, 1930ರ ದಂಡಿ ಮೆರವಣಿಗೆ, ಭಾರತೀಯ ರಾಷ್ಟ್ರೀಯ ಸೇನೆಯ ರಚನೆ, 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ, ಹಾಗೆ 1947ರಲ್ಲಿ ಭಾರತದ ವಿಭಜನೆ ಮತ್ತು ದೇಶದ ಸ್ವಾತಂತ್ರ್ಯ. ಭಾರತದ ಸ್ವತಂತ್ರ ಚಳುವಳಿಯ ಪ್ರಮುಖ ವ್ಯಕ್ತಿಗಳನ್ನು ನೋಡುವುದಾದರೆ, ದೇಶದ ಜನರನ್ನು ಏಕತೆ ಕೊಂಡೊಯ್ಯುವ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ಭಾರತೀಯ ಸ್ವತಂತ್ರ ದಿನಾಚರಣೆಯ ಯಶಸ್ವಿಯಾಗುತ್ತಿರಲಿಲ್ಲ. ಆಗಸ್ಟ್ 15ರ ಮಹತ್ವವನ್ನು ಪರಿಗಣಿಸಿದರೆ ಮಹತ್ವದ ಪಾತ್ರ ವಹಿಸಿದ ಕೆಲವು ಪ್ರಮುಖ ವ್ಯಕ್ತಿಗಳು ಇಲ್ಲಿದ್ದಾರೆ. ಮೊದಲನೇದಾಗಿ ಮಹಾತ್ಮ ಗಾಂಧಿಯವರ ಪಾತ್ರ ಏನು? ರಾಷ್ಟ್ರಪಿತ ಎಂದು ಕರೆಯಲ್ಪಡುವ ಮಹಾತ್ಮ ಗಾಂಧಿಯವರು ಭಾರತೀಯ ಸ್ವತಂತ್ರ ಚಳುವಳಿಯ ಪ್ರಮುಖ ನಾಯಕರಲ್ಲಿ ಒಬ್ಬರು. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆಯುವ ಒಂದು ಮಾರ್ಗವಾಗಿ ಸತ್ಯಾಗ್ರಹ ಅಂದರೆ ಅಹಿಂಸಾತ್ಮಕ ಪ್ರತಿರೋಧವನ್ನು ಅವರು ಪ್ರತಿಪಾದಿಸಿದರು. ನಾಗರಿಕ ವಿವಿಧತೆ ಮತ್ತು ಅಹಿಂಸೆಯ ಈ ತತ್ವಶಾಸ್ತ್ರವನ್ನು ಪ್ರಪಂಚದಾದ್ಯಂತ
ಇತರ ಅನೇಕರ ರಾಜಕೀಯ ನಾಯಕರ ಮೇಲೆ ಪ್ರಭಾವ ಬೀರಿತು. ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ದಂಡಿ ಮೆರವಣಿಗೆ ಸೇರಿದಂತೆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಗಾಂಧಿಯವರ ಹಲವಾರು ರಾಷ್ಟ್ರವ್ಯಾಪ್ತಿ ಅಭಿಯಾನ ನಡೆಸಿದರು. ಒಂದು ಕಡೆ ಗಾಂಧೀಜಿಯಾದರೆ ಮತ್ತೊಂದು ಕಡೆ ಜವಾಹರಲಾಲ್ ನೆಹರೂರವರ ಕೊಡುಗೆ ಏನು ಅದರ ಬಗ್ಗೆ ಚಿಕ್ಕದಾಗಿ ಹೇಳೋದಾದರೆ, ಜವಾಹರಲಾಲ್ ನೆಹರು ಕೂಡ ಭಾರತದ ಮೊದಲ ಪ್ರಧಾನಿಯಾಗಿದ್ದರು ಮತ್ತು ಭಾರತದ ಸ್ವಾತಂತ್ರ್ಯದಲ್ಲಿ ಅಷ್ಟೇ ಪ್ರಮುಖ ಪಾತ್ರ ವಹಿಸಿದವರು. ಸ್ವತಂತ್ರ ಪೂರ್ವ ಮತ್ತು ನಂತರದ ರಾಜಕೀಯದಲ್ಲಿ ಅವರ ಪ್ರಮುಖ ವ್ಯಕ್ತಿಯಾಗಿದ್ದರು. ಅವರು ಗಾಂಧಿಯವರ ನಿಕಟವರ್ತಿಯಾಗಿದ್ದರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ರಾಜಕೀಯ ಶಕ್ತಿಯಾಗಿ ಜಾರಿಗೆ ತರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂಥ ನೆಹರೂರವರು. ಅದೇ ರೀತಿ ಮತ್ತೊಬ್ಬ ವ್ಯಕ್ತಿಯನ್ನು ನೋಡೋದಾದರೆ ಸುಭಾಷ್ ಚಂದ್ರ ಬೋಸ್. ಇವರನ್ನು ನಾವು ನೇತಾಜಿ ಎಂದು ಕರೆಯಲ್ಪಡುವ ಸುಭಾಷ್ ಚಂದ್ರ ಬೋಸ್ ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಬಹಳ ಮಹತ್ವದ ವ್ಯಕ್ತಿಯಾಗಿದ್ದರು. ಅವರು ಸ್ವಾತಂತ್ರ್ಯವನ್ನು ಸಾಧಿಸಲು ಸಶಸ್ತ್ರ ಪಡೆಗಳೊಂದಿಗೆ ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದ ತೀವ್ರಗಾಮಿ ರಾಷ್ಟ್ರೀಯತಾವಾದಿಯಾಗಿದ್ದರು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಬೋಸ್ ಬ್ರಿಟಿಷರ ವಿರುದ್ಧ INA ಮುನ್ನಡೆಸಿದರು. ಅದು ಯಶಸ್ವಿಗೊಳಿಸಿದರು. ಅನೇಕ ಭಾರತೀಯರನ್ನು ಸ್ವಾತಂತ್ರ್ಯವನ್ನು ಬಯಸುವಂತೆ ಮಾಡಿತು. ಇವರ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಅದೇ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ, ಮಂಗಲ್ ಪಾಂಡೆ, ಇನ್ನು ಮುಂತಾದ ಅನೇಕ ನಾಯಕರುಗಳು ಸೇರಿದ್ದಾರೆ. ಅವರೆಲ್ಲರೂ ತಮ್ಮ ಧೈರ್ಯದಿಂದ ಒಂದೇ ಗುರಿಯಾಗಿ ಹೋರಾಡಿದವರು, ಸ್ವತಂತ್ರ ಪಡೆಯಲು. ಆಗಸ್ಟ್ 15, 1947 ಮಹತ್ವವನ್ನು ಏಕೆ ಸಂಸತ್ತು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯನ್ನು ಅಂಗೀಕರಿಸಿತು? ನ್ಯಾಯಾಂಗ ಸಾರ್ವಭೌಮತ್ವವನ್ನು ಭಾರತೀಯ ಸಂವಿಧಾನದ ಸಭೆಗೆ ಹಸ್ತಾಂತರಿಸಲಾಯಿತು. ರಾಣಿ ಎಲಿಜಬೆತ್ ರವರ ತಂದೆ ರಾಜ್ ಚಾರ್ಜ್ ದೇಶವು ಸಂಪೂರ್ಣ ಗಣರಾಜ್ಯ ಸಂವಿಧಾನಕ್ಕೆ ವರ್ಗಾವಣೆಯಾಗುವವರೆಗೂ ರಾಜ್ಯವನ್ನು ಆಳುವುದನ್ನು ಮುಂದುವರಿಸಿದವರು. ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಎಲ್ಲ ಸ್ವತಂತ್ರ ಹೋರಾಟಗಾರರು ಸ್ವಾತಂತ್ರ್ಯವನ್ನು ಪಡೆಯಲು ಹೋರಾಡಿದವರು. ಭಾರತದಲ್ಲಿ ಸ್ವಾತಂತ್ರ್ಯ ದಿನವನ್ನು ಹೇಗೆ ಆಚರಿಸಲಾಯಿತು ಎಂಬುದು ನೋಡುವುದಾದರೆ, ಪ್ರತಿ ವರ್ಷ ಸ್ವಾತಂತ್ರ್ಯ ದಿನವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ರಾಷ್ಟ್ರೀಯ ರಜಾದಿನವೆಂಬುದು ಪರಿಗಣಿಸಲಾಗುತ್ತದೆ ಮತ್ತು ಜನರು ಧ್ವಜಾರೋಹಣ ಮಾಡಿ ಭಾರತೀಯ ರಾಷ್ಟ್ರಗೀತೆಯನ್ನು ಹಾಡುವ ದಿನವಾಗಿದೆ. ಅಂದರೆ ಪ್ರತಿಯೊಬ್ಬ ಭಾರತದ ನಾಗರಿಕನು ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವುದು ಆದ್ಯ ಕರ್ತವ್ಯವಾಗಿದೆ. ರಾಷ್ಟ್ರಧ್ವಜ ಪ್ರತಿ ವರ್ಷ ಭಾರತದ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪು ಕೋಟೆಯಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸುತ್ತಾರೆ. ಈ ಧ್ವಜವನ್ನು ನಾವು ವಿವಿಧ ವರ್ಷಗಳ ಹೋರಾಟ ಮೂಲಕ ಗಳಿಸಿದ ಸ್ವಾತಂತ್ರ್ಯವನ್ನು ಸೂಚಿಸುವುದು. ಹಾಗೆ ಮೆರವಣಿಗೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ. ಅದೇ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸುವ ಮೆರವಣಿಗೆಗಳನ್ನು ನಡೆಸಲಾಗುತ್ತದೆ ಮತ್ತು 21 ಗುಂಡುಗಳನ್ನು ಹಾರಿಸಲಾಗುತ್ತದೆ. ಶಾಲೆಯ ಈ ಸಂದರ್ಭಗಳನ್ನು ಸ್ವಾತಂತ್ರ್ಯ ದಿನದ ಬಗ್ಗೆ ಚರ್ಚೆಗಳು, ನೃತ್ಯಗಳು, ಭಾಷಣಗಳು, ನಾಟಕ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜಾಗೃತಿಯನ್ನು ಮೂಡಿಸಲು ಬಳಸಲಾಗುತ್ತದೆ. ಅದೇ ರೀತಿ ಮಹಾನ್ ವ್ಯಕ್ತಿಗಳು, ಮಹಾನ್ ನಾಯಕರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ನಾಯಕರ ಬಗ್ಗೆ ಕುರಿತು ಭಾಷಣವನ್ನು ಮಾಡಲಾಗುತ್ತದೆ. ಪ್ರಧಾನಮಂತ್ರಿಯವರ ಭಾಷಣವು ಭಾರತವನ್ನು ಉದ್ದೇಶಿಸಿ ಮಾತನಾಡುತ್ತದೆ ಮತ್ತು ನಾವು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ದಿನವನ್ನು ನೆನಪಿಸಿಕೊಳ್ಳುವ ಸಂದೇಶವನ್ನು ನೀಡುತ್ತಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಕಡಿಮೆ ತಿಳಿದಿರುವ ಕೆಲವು ಸಂಗತಿಗಳು ಇಲ್ಲಿವೆ. ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ತನ್ನದೇ ಆದ ರಾಷ್ಟ್ರಗೀತೆ ಇರಲಿಲ್ಲ. ಆಗ
ದೆಹಲಿಯಲ್ಲಿ ನಡೆದ ಮೊದಲ ಭಾರತೀಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮಹಾತ್ಮ ಗಾಂಧಿಯವರು ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಹಾಗೆ ಸೆಪ್ಟೆಂಬರ್ 14, 1949ರಂದು ಹಿಂದಿಯನ್ನು ಅಧಿಕೃತ ಭಾಷೆಯಾಗಿ ಸ್ವೀಕರಿಸಲಾಯಿತು. ಆಗಸ್ಟ್ 15 ಭಾರತ ಮತ್ತು ಪಾಕಿಸ್ತಾನ ಎರಡಕ್ಕೂ ಸ್ವತಂತ್ರ ದಿನಾಂಕವೆಂದು ನೀಡಲಾಯಿತು. ಮೊದಲು ಅನಧಿಕೃತ ಧ್ವಜಾರೋಹಣವನ್ನು ಆಗಸ್ಟ್ 7, 1906ರಂದು ಕಲ್ಕತ್ತಾದ ಪಾರ್ಸಿ ಬಗನ್ ಚೌಕದಲ್ಲಿ ನಡೆಸಲಾಯಿತು. ಹಾಗೆ 1904ರಲ್ಲಿ ಭಾರತದ ಮೊದಲ ರಾಷ್ಟ್ರಧ್ವಜವನ್ನು ಸ್ವಾಮಿ ವಿವೇಕಾನಂದರ ಶಿಷ್ಯೆಯಾಗಿದ್ದ ಸಿಸ್ಟರ್ ನಿವೇದಿತಾ ವಿನ್ಯಾಸಗೊಳಿಸಿದರು. ಒಟ್ಟಾರೆಯಾಗಿ ಭಾರತ ಮತ್ತು ಅದರ ಸ್ವಾತಂತ್ರ್ಯ ದಿನವು ಆಳವಾಗಿ ಬೇರುಗಳನ್ನು ಹೊಂದಿವೆ. ವಿಶೇಷವಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಶ್ರಮಿಸಿದ್ದಾರೆ ಎಂಬುದನ್ನು ನಾವು ನೋಡಿದಾಗ ಈ ದಿನವು ಸೇನಾ ಮೆರವಣಿಗೆಗೆ ಮತ್ತು ಭಾರತದ ಪ್ರತಿಯೊಂದು ಭಾಗದ ಸಾಂಸ್ಕೃತಿಕ ಪ್ರತಿಭೆಗಳು, ಸಂಪ್ರದಾಯಗಳು ಮತ್ತು ವಿಶೇಷತೆಗಳ ಪ್ರದರ್ಶನಂಥ ವಿವಿಧ ಕಾರ್ಯಕ್ರಮಗಳು ಸಹ ಒಳಗೊಂಡಿದೆ. ಪದೇ ಪದೇ ಹೇಳಲಾಗುವ ಪ್ರಶ್ನೆಗಳು ಏನೆಂದರೆ, ಆಗಸ್ಟ್ 15 ಸ್ವಾತಂತ್ರ್ಯ ದಿನವನ್ನು ಏಕೆ ಆಚರಿಸಲಾಗುತ್ತದೆ? ಆಗಸ್ಟ್ 15ರಂದು ಭಾರತ ಬ್ರಿಟಿಷ್ ವಸಾಹತುಶಾಹಿಯಿಂದ ಸಂಪೂರ್ಣವಾಗಿ ಸ್ವತಂತ್ರವೆಂದು ಘೋಷಿಸಲಾಯಿತು. ಭಾರತದಲ್ಲಿ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಮಾಡಿದವರು ಯಾರು ಎಂಬುದು ನೋಡುವುದಾದರೆ, ಭಾರತದಲ್ಲಿ ಮೊದಲು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವನ್ನು ಜವಾಹರ್ಲಾಲ್ ನೆಹರೂರವರು ಮಾಡಿದರು. ನೋಡಿ, ಎಷ್ಟು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹಾನ್ ನಾಯಕರು ತಮ್ಮ ಜೀವವನ್ನು ಬಲಿದಾನವಾಗಿ ಮುಡುಪಾಗಿಟ್ಟಿದ್ದಾರೆ. ಅಂಥದ್ರಲ್ಲಿ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಹಾಗೂ ಮಹಾನ್ ನಾಯಕರ ಬಗ್ಗೆ ಹೇಳುವುದಾದರೆ, ಮೊದಲನೇದಾಗಿ ನೆನಪಾಗುವುದು ಭಗತ್ ಸಿಂಗ್. ಭಗತ್ ಸಿಂಗ್ ರವರು 1907ರಿಂದ 1931ರವರೆಗೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಎಂದು ಹೇಳಬಹುದು. ಇವರು ಹುಟ್ಟು ಹೋರಾಟಗಾರರು. ಪಂಜಾಬಿನ ಜನರಲ್ ವಾಲಾ ತಾಲೂಕಿನ ಬಾಗ್ ಎಂಬ ಹಳ್ಳಿಯಲ್ಲಿ ಜನಿಸಿದವರು. ಇವರ ಜನನ 28 ಸೆಪ್ಟೆಂಬರ್ 1907ರಂದು ಪಂಜಾಬ್ನ. ಇವರು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಾಯಕತ್ವವನ್ನು ಪಡೆದಂಥ ವ್ಯಕ್ತಿಯಾಗಿದ್ದರು. ಇವರು ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದರೂ ಸಹ ಇವರ ತಾಯಿ ಶ್ರೀಮತಿ ವಿದ್ಯಾವತಿ ಮತ್ತು ಇವರ ತಂದೆ ಜೀವ ವಿಮಾ ಕಂಪನಿಯಲ್ಲಿ ಏಜೆಂಟರಾಗಿ ವೃತ್ತಿ ಮಾಡುತ್ತಿದ್ದ ತಂದೆ ಕಿಶನ್ ಸಿಂಗ್ ಭಗತ್ ಮೇಲೆ ಅತೀವ ಪ್ರಭಾವವನ್ನು ಬೀರಿದರು. ಇವರ ಚಿಕ್ಕಪ್ಪ ಅಜಿತ್ ಸಿಂಗ್. ಈಗಾಗಲೇ ಅಜಿತ್ ಸಿಂಗ್ ರವರು ಉಗ್ರ ಭಾಷಣಕಾರರಾಗಿದ್ದರು. ರೈತರ ನಡುವೆ ಹಲವಾರು ಚಳುವಳಿಗಳನ್ನು ಸಂಘಟಿಸಿ ಬ್ರಿಟಿಷರು ಬಂಧನಕ್ಕೀಡಾಗಿದ್ದರು. ಅದೇ ರೀತಿ ಇವರ ಚಿಕ್ಕಪ್ಪ ಕೂಡ ಕೆಲವೊಂದು ಚಳುವಳಿಯಲ್ಲಿ ಭಾಗವಹಿಸಿ ಸಂಘಟಿಸಿ ಬ್ರಿಟಿಷರು ಬಂಧನಕ್ಕೀಡು ಮಾಡಲು ಬಲೆ ನೇಯುತ್ತಿದ್ದರು. ಸಿಗದೆ ಅವರಿಗೆ ಚಳ್ಳೆಯನ್ನು ತಿನ್ನಿಸಿದರು. ಇದರೊಂದಿಗೆ ಜಲಿಯನ್ ವಾಲಾಬಾಗ್ನಲ್ಲಿ ಬ್ರಿಟಿಷರು ನಡೆಸಿದ ಮಾರಣ ಹೋಮದಿಂದ ಉಂಟಾದ ರಕ್ತ, ಕೆಂಪು ಕಲೆ ಅವರಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಬ್ಬಿಸಿ ಮನಸ್ಸಿನಲ್ಲಿ ಹೋರಾಟದ ಚಿತ್ತಾರ ಮೂಡಿಸಿತು. ಪಂಜಾಬಿನ ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ನಿರಂತರಾಗಿದ್ದರು. ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಕಾರ್ತರ್ ಸಿಂಗ್ ಸರೋಬ್ ಅವರನ್ನು 1915ರಲ್ಲಿ ಅವರ 20ನೇ ವಯಸ್ಸಿನಲ್ಲಿ ನೇಣಿಗೇರಿಸಲಾಯಿತು. ರಾಷ್ಟ್ರ ವಿಮೋಚನೆಯೊಂದೇ ನನ್ನ ಗುರಿ. ಯಾವುದೇ ವ್ಯಕ್ತಿ, ರಾಷ್ಟ್ರ, ಧರ್ಮ ಅಥವಾ ಜನಾಂಗದ ಮೇಲೆ ದ್ವೇಷ ಸಾಧಿಸಲು ನಾನಾವುದನ್ನು ಮಾಡಿಲ್ಲ. ನನಗೆ ಬೇಕಾಗಿರುವುದೊಂದೇ ಸ್ವಾತಂತ್ರ್ಯ, ಅದೊಂದೇ ನನ್ನ ಕನಸು ಎಂಬ ಕೊನೆಯ ಮಾತುಗಳನ್ನು ಕ್ರಾಂತಿಕಾರಿಯಾಗಿ ನುಡಿದಿದ್ದರು.